ಆಶಿಕ್ ಜೋಯಿಶ್ ಪ್ರೀತಿಯ ಪವಿತ್ರ ಕುರುಹನ್ನ ಹೊಟ್ಟೆಯಲ್ಲೊತ್ತಿರೋ ಅನ್ವಿತಾಗೆ ಸೀಕ್ರೆಟ್ ಫಾರ್ಮ್ ಹೌಸ್ ನಲ್ಲಿ ಕಾಯ್ತಿತ್ತು. ಜನ್ಮದಲ್ಲೇ ಊಹಿಸದ ಅತಿ ದೊಡ್ಡ ಆಘಾತ. ಕಳೆದ ಆ ರಾತ್ರಿಯ ಬೆಚ್ಚಗಿನ ಸ್ಪರ್ಶದಿಂದಲೇ ಅನ್ವಿತಾಳ ಅಸಲಿ ಗುರುತು ಪತ್ತೆ ಹಚ್ಚಿ ಲಂಡನ್ಗೆ ಓಡ್ ಹೋಗಿದ್ದ ಆಶಿಕ್ ಇಡೀ ಜಗತ್ತಿನಲ್ಲಿ ಫಸ್ಟ್ ನೀನ್ ಹದ್ರಾನೆ ಶೇರ್ ಮಾಡ್ಬೇಕು ಅಂತ ತೋರಿಸಿದ ಆ ಸರ್ಪ್ರೈಸ್ ಗಿಫ್ಟ್ ಆದ್ರೂ ಏನು? ಫಾರ್ಮ್ ಹೌಸ್ ಲಾನ್ ನ ಚೇರ್ ಮೇಲೆ ಕುಳಿತಿರೋ ಆ ವ್ಯಕ್ತಿ ಯಾರು? ಆ ವ್ಯಕ್ತಿಯನ್ನ ಕಂಡಾಗ ನಮ್ಮ ಅನ್ವಿತಾ ಪಾಟೀಲ್ ಇಡೀ ಪ್ರಪಂಚವೇ ಒಂದೇ ಕ್ಷಣದಲ್ಲಿ ಉಲ್ಟಾ ಪಲ್ಟಾ ಆಗಿ ಹೋಯ್ತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲ್ಲವಿನಲ್ಲಿ ಕಥಾ ಸರಣಿಯ 18ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ಅವಳು ಸ್ವಲ್ಪ ಹೊತ್ತಿನಲ್ಲಿ ಕಂಪ್ಲೀಟ್ ನಾರ್ಮಲ್ ಆಗಿ ಸಮಾಧಾನ ಮಾಡ್ಕೊಂಡು ಅನ್ವಿತಾಗೆ ಹೇಳಿದ್ಲು, ಓಕೆ ಅನು, ನಾನು ಇವಾಗಲೇ ಫೋನ್ನಲ್ಲಿ ನಮ್ಮ ಅಮ್ಮನ ಜೊತೆ ಇಡೀ ವಿಷಯನ ಡೀಟೇಲ್ ಆಗಿ ಮಾತಾಡಿ ನಮ್ಮ ಮನೆಯಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಬಟ್ ಅದಕ್ಕೂ ಮುಂದೆ ನೀನು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಫಸ್ಟ್ ಹೇಳು. ಯಾಕಂದ್ರೆ ನನ್ನ ಮುಂದಿನ ಇಡೀ ಪ್ಲಾನ್ಸ್ ಕೇವಲ ನಿನ್ನ ಡಿಸಿಷನ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ ಫ್ರೆಂಡ್. ಸೊ ನಿನಗೆ ಏನ್ ಬೇಕಿವಾಗ? ಈ ಬಿಗ್ ಪ್ರೆಗ್ನೆನ್ಸಿ ಮ್ಯಾಟರ್ ಅನ್ನ ನಿನ್ನ ಆ ಚೀಪ್ ಫ್ಯಾಮಿಲಿ ಮುಂದೆ ಹೇಗೆ ಪ್ರೆಸೆಂಟ್ ಮಾಡ್ತೀಯಾ? ಇಬ್ಬರ ನಡುವೆ ತುಂಬಾ ಟೈಮ್ ಸುದೀರ್ಘವಾದ ಚರ್ಚೆ ನಡೆದ ಮೇಲೆ ಅನ್ವಿತಾ ಕೊನೆಗೂ ಒಂದು ಸ್ಟ್ರಾಂಗ್ ನಿರ್ಧಾರಕ್ಕೆ ಬಂದ್ಲು. ತಾನು ಲೈಫ್ ನಲ್ಲಿ ಕೊನೆಯ ಬಾರಿಗೆ ತನ್ನ ತವರು ಮನೆಗೆ ವಾಪಸ್ ಹೋಗ್ಲೇಬೇಕು ಅಂತ ಫಿಕ್ಸ್ ಆದ್ಲು. ಯಾಕಂದ್ರೆ ಆ ದ್ರೋಹಿ ವಿರಾಜ್ ಮತ್ತು ತನ್ನನ್ನು ಕೈ ಬಿಟ್ಟ ತನ್ನ ಹೆತ್ತ ತಂದೆಯ ಆ ಸಂಕುಚಿತ ಕೀಳು ಆಲೋಚನೆಗೆ ಅಂಡ್ ತನ್ನ ಕ್ಯಾರೆಕ್ಟರ್ ಮೇಲೆ ಅವರು ಹೊರಿಸಿರೋ ಆ ಇಡೀ ಸುಳ್ಳು ಆರೋಪಕ್ಕೆ ಈ ಪ್ರೆಗ್ನೆನ್ಸಿ ರಿಪೋರ್ಟ್ ಮುಖಾಂತರ ಒಂದೇ ಒಂದು ಏಟಿಗೆ ಅವ್ರ ಕಣ್ಣು ಓಪನ್ ಮಾಡಿಸ್ಬೇಕಂತ ಅವಳು ಗಟ್ಟಿಯಾಗಿ ಡಿಸೈಡ್ ಮಾಡಿದ್ಲು. ಆದ್ರೆ ರಿಧಿಮಾ ಯಾವಾಗ ತನ್ನ ಸ್ವಂತ ಫ್ಯಾಮಿಲಿಗೆ ಕಾಲ್ ಮಾಡಿ ಅನ್ವಿತಾಳ ಇಡೀ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ಲೋ ಆವಾಗ್ಲೇ ಸಿಟಿಯ ಅತ್ಯಂತ ಪ್ರಖ್ಯಾತ ನರಶಸ್ತ್ರ ಚಿಕಿತ್ಸಕ ಆಗಿರೋ ಅವಳ ಪ್ರೀತಿಯ ಅಣ್ಣ ಡಾಕ್ಟರ್ ರಿಷಬ್ ನಾಯರ್ ಮಧ್ಯೆ ಬಂದು ಒಂದು ಬಿಗ್ ನಿರ್ಧಾರ ತಗೊಂಡ್ರು. ಅನ್ವಿತಾ ಅಂಡ್ ರಿಧಿಮಾ ಇಬ್ರು ಹುಡುಗಿಯರು ಮಾತ್ರ ಒಂಟಿಯಾಗಿ ಆ ಹಳ್ಳಿಯ ರೌಡಿಗಳ ಮನೆಗೆ ಹೋಗೋದನ್ನ ಅವನು ಕಂಪ್ಲೀಟ್ ಆಗಿ ತಡೆದ. ತಾನೇ ಸ್ವತಃ ಮುಂದೆ ಬಂದು, ನಾನು ಕೂಡ ನಿಮ್ ಜೊತೆ ಅನ್ವಿತಾ ಮನೆಗೆ ಬರ್ತೀನಿ, ಆ ಕಳ್ಳರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕಂತ ನನಗ್ ಚೆನ್ನಾಗ್ ಗೊತ್ತು ಅಂತ ಧೈರ್ಯ ತುಂಬಿದ್ಮೇಲೆ ಇಬ್ರಿಗೂ ಇನ್ನು ಬೇಡ ಅನ್ನೋ ಆಪ್ಷನ್ನೇ ಇರ್ಲಿಲ್ಲ. ಯಾಕಂದ್ರೆ ಡಾಕ್ಟರ್ ರಿಷಬ್ ಹೇಳಿದ ಮಾತು 100ಕ್ಕೆ 100 ಕರೆಕ್ಟ್ ಆಗಿತ್ತು. ತಮ್ಮ ಆ ಕಪಟ ಮರ್ಯಾದೆ ಉಳಿಸ್ಕೊಳ್ಳೋಕೆ ಅಥವಾ ಅನ್ವಿತಾ ಮೇಲಿರೋ ಆ ಸೇಡಿನ ಕೋಪಕ್ಕೆ ಆ ಕೀಳು ಬುದ್ಧಿಯ ವಿರಾಜ್ ಗ್ಯಾಂಗ್ ಅನ್ವಿತಾಗೆ ದೈಹಿಕವಾಗಿ ಏನಾದ್ರೂ ದೊಡ್ಡ ತೊಂದರೆ ಅಥವಾ ಹಾನಿ ಮಾಡೋ ಚಾನ್ಸಸ್ ಇರುತ್ತೆ. ಮೇಲಾಗಿ ಇಷ್ಟೊಂದು ವರ್ಷ ನಿನಗೆ ಮಗು ಆಗಲ್ಲ ಅಂತ ಇನ್ಸಲ್ಟ್ ಮಾಡಿದ ಆ ನೀಚ ಜನ ಇವತ್ತು ಈ ಪ್ರೆಗ್ನೆನ್ಸಿ ರಿಪೋರ್ಟ್ ನೋಡಿದ ತಕ್ಷಣ ಮಗುವನ್ನ ಇಲ್ಲೀಗಲ್ ಅಂತ ಕಮೆಂಟ್ ಮಾಡಿ ಅನ್ವಿತಾಳ ಮನಸ್ಸನ್ನ ಇನ್ನು ಕಂಪ್ಲೀಟ್ ಆಗಿ ಬ್ರೇಕ್ ಮಾಡೋಕೆ ಟ್ರೈ ಮಾಡ್ತಾರೆ. ಅಂತಹ ಟೈಮ್ನಲ್ಲಿ ಅನ್ವಿತಾಳ ಬೆನ್ನಿಗೆ ಸಪೋರ್ಟ್ ಆಗಿ ಸೊಸೈಟಿಯ ಪ್ರಭಾವಶಾಲಿ ವ್ಯಕ್ತಿಗಳು ಇರಲೇಬೇಕು ಅಂತ ಡಾಕ್ಟರ್ ರಿಷಬ್ ಪ್ಲಾನ್ ಮಾಡಿದ. ಹಾಗಾಗಿ ಇವತ್ತು ಆ ಮಿಷನ್ಗೆ ಕೇವಲ ರಿಧಿಮಾ ಅಣ್ಣ ಮಾತ್ರ ಅಲ್ಲ, ಜೊತೆಗೆ ಅವಳ ತಾಯಿ ಮತ್ತು ಅನ್ವಿತಾಳ ಹಳೆಯ ಪ್ರಾಣ ಸ್ನೇಹಿತರಾದ ಫರ್ಹಾನ್ ಅಂಡ್ ಮೇಹರ್ ಇಡೀ ಟೀಮ್ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡೋಕೆ ರೆಡಿ ಆಗಿದ್ರು. ಅನ್ವಿತಾ ಆವಾಗ್ಲೇ ಫರ್ಹಾನ್ಗೆ ಕಾಲ್ ಮಾಡಿ ಇಡೀ ವಿಷಯ ಹೇಳಿದಾಗ ಆ ಇಬ್ರು ಫ್ರೆಂಡ್ಸ್ ತುಂಬಾ ಖುಷಿಯಿಂದ ಅನ್ವಿತಾಳಿಗೆ ಜಸ್ಟಿಸ್ ಕೊಡ್ಸೋಕೆ ಈ ಹೋರಾಟಕ್ಕೆ ಬರೋಕೆ ಒಪ್ಕೊಂಡಿದ್ರು. ಆಮೇಲೆ ಅನ್ವಿತಾ ತನ್ನ ಅಣ್ಣ ಅಕ್ಷಯ್ಗೆ ಫೋನ್ ಮಾಡಿ, ಅಣ್ಣ, ನಾನು ನಾಳೆ ಬೆಳಿಗ್ಗೆ ನಮ್ಮೂರಿಗೆ ಮನೆಗೆ ಬರ್ತಾ ಇದ್ದೀನಿ ಅಂತ ಇನ್ಫಾರ್ಮ್ ಮಾಡಿದ್ಲು. ಆದ್ರೆ ಸದ್ಯಕ್ಕೆ ತನ್ನ ಪ್ರೆಗ್ನೆನ್ಸಿಯ ಬಿಗ್ ಸೀಕ್ರೆಟ್ ಅನ್ನ ಅವನಿಗೂ ಹೇಳ್ದೆ ಸೀಕ್ರೆಟ್ ಆಗಿ ಇಟ್ಲು. ಇವರಿಬ್ಬರ ಈ ಮಾಸ್ಟರ್ ಪ್ಲಾನಿಂಗ್ ಡಿಸ್ಕಷನ್ ರಾತ್ರಿ ಇಡೀ ನಡೆದು ಕೊನೆಗೂ ಮಧ್ಯರಾತ್ರಿ 2 ಗಂಟೆಗೆ ಮುಕ್ತಾಯವಾಯಿತು. ಅದಾದ್ಮೇಲೆ ಅನ್ವಿತಾ ಅಂಡ್ ರಿಧಿಮಾ ಇಬ್ರು ಬೆಡ್ ಮೇಲೆ ಮಲ್ಗೋಕ್ ಹೋದ್ರು. ಆದ್ರೆ ಅನ್ವಿತಾಗೆ ಮಾತ್ರ ಇಡೀ ರಾತ್ರಿ ಒಂದು ಸೆಕೆಂಡ್ ಕೂಡ ಕಣ್ಣಿಗೆ ನಿದ್ದೆ ಬರಲೇ ಇಲ್ಲ. ಅದಕ್ಕೆ ರೀಸನ್ ನಾಳೆ ಬೆಳಿಗ್ಗೆ ತವ್ರ ಮನೆಗೆ ಹೋಗಿ ಆ ವಿರಾಜ್ನ ಫೇಸ್ ಮಾಡ್ಬೇಕು ಅನ್ನೋ ಆತಂಕ ಖಂಡಿತ ಆಗಿರ್ಲಿಲ್ಲ. ಬದಲಾಗಿ ಅವಳ ಮನಸ್ಸನ್ನ ಕಾಡ್ತಾ ಇದ್ದ ಅಸಲಿ ರೀಸನ್ ಬೇರೆನೇ ಆಗಿತ್ತು ಮತ್ತು ಆ ರೀಸನ್ ಕೇವಲ ಆಶಿಕ್ ಜೋಯಿಶ್ ಮಾತ್ರ ಆಗಿದ್ದ. ಇವತ್ತು ಅನ್ವಿತಾ ಲೈಫ್ ನ ಅತ್ಯಂತ ಇಂಪಾರ್ಟೆಂಟ್ ಅಂಡ್ ಪ್ರೌಡ್ ಡೇ ಆಗಿತ್ತು. ಅವಳು ಲೈಫ್ ನಲ್ಲಿ ಇಷ್ಟೊಂದು ವರ್ಷ ಯಾವ ಮಗುವಿನ ಆಸೆಗಾಗಿ ಹಗಲು ರಾತ್ರಿ ದೇವರಿಗೆ ಕಣ್ಣೀರ್ ಹಾಕ್ತಾ ಪ್ರಾರ್ಥನೆ ಮಾಡ್ತಿದ್ಲೋ, ಇವತ್ತು ಆ ಆಸೆ ಕೊನೆಗೂ ಈಡೇರಿರೋ ಆ ಬ್ಯೂಟಿಫುಲ್ ಕ್ಷಣ ಬಂದಿದೆ. ಆದ್ರೆ ಅವಳಿಗೆ ಬೇಸರ ಅನ್ಸಿದ್ದು ಏನಂದ್ರೆ ತನಗೆ ಲೈಫ್ ನ ಇಷ್ಟೊಂದು ದೊಡ್ಡ ಮ್ಯಾಜಿಕಲ್ ಹ್ಯಾಪಿನೆಸ್ ಕೊಟ್ಟ ಆ ಅಸಲಿ ಪುರುಷ ಆಶಿಕ್ ಇವತ್ತು ಅವಳ ಪಕ್ಕದಲ್ಲಿ ಇಲ್ವಲ್ಲ ಅಂತ. ಅವಳಿಗೊಳಗೊಳಗೆ ಆಶಿಕ್ನನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ಲು. ಇವಾಗ್ಲೇ ಓಡ್ ಹೋಗಿ ಅವನನ್ನ ಅಪ್ಕೊಂಡು, ಆಶು,
ನಾನು ಕಂಪ್ಲೀಟ್ ಪ್ರೆಗ್ನೆಂಟ್ ಇದ್ದೀನಿ. ನಾನು ಬಂಜೆ ಅಲ್ವೇ ಅಲ್ಲ. ಇವತ್ತು ನಮ್ಮ ಪ್ರೀತಿಯ ಗುರುಹು ನನ್ನ ಹೊಟ್ಟೆಯಲ್ಲಿದೆ ಅಂತ ಜೋರಾಗಿ ಕಿರ್ಚಿ ಹೇಳಬೇಕು ಅಂತ ಅವಳ ಹಾರ್ಟ್ಗೆ ವಿಪರೀತ ಆಸೆ ಇತ್ತು. ಆದ್ರೆ ಮರುಕ್ಷಣವೇ ಅವಳಿಗೆ ತನ್ನ ಲಿಮಿಟ್ಸ್ ರಿಯಲೈಸ್ ಆಯ್ತು. ಆಶಿಕ್ ಮೇಲೆ ತನಗೆ ಮತ್ಯಾವ ಪರ್ಸನಲ್ ಹಕ್ಕು ಇಲ್ಲ ಅನ್ನೋ ಕಹಿ ಸತ್ಯ ಅವಳಿಗೆ ಗೊತ್ತಿತ್ತು. ಒಂದ್ ವೇಳೆ ನಾನಿವಾಗ ಆಶಿಕ್ ಹತ್ರ ಹೋಗಿ ಈ ಮಗುವಿನ ವಿಷಯ ಹೇಳಿದ್ರೆ ಅವನನ್ನ ಒಬ್ಬ ದುರಾಶೆಯ ಬ್ಲ್ಯಾಕ್ ಮೇಲರ್ ಹುಡುಗಿ ಅನ್ಕೊಳ್ತಾನೆ. ಮಗುವಿನ ನೆಪ ಇಟ್ಕೊಂಡು ನಾನು ಅವನ ಕೋಟಿ ಆಸ್ತಿ ಅಂಡ್ ಜೋಯಿಶ್ ಸ್ಟೇಟಸ್ಗೋಸ್ಕರ ಅವನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ತಾನೆ ಅಂತ ಅವಳು ತೀವ್ರವಾಗಿ ಹೆದರಿದ್ಲು. ಹಾಗಾಗಿ ಅವಳು ಇವತ್ತು ಒಂದು ಬಿಗ್ ಡಿಸಿಷನ್ ತಗೊಂಡ್ಲು. ನನ್ನ ಈ ಹೊಟ್ಟೆಯಲ್ಲಿರೋ ಮಗುವಿನ ಸತ್ಯದ ಬಗ್ಗೆ ನಾನು ಆಶಿಕ್ ಜೋಯಿಶ್ಗೆ ಲೈಫ್ ಲಾಂಗ್ ಯಾವತ್ತೂ ಒಂದ್ ಸಣ್ಣ ಸುಳಿವು ಕೂಡ ಕೊಡಲ್ಲ ಅಂತ ಗಟ್ಟಿಯಾಗಿ ಪ್ರಮಾಣ ಮಾಡಿದ್ಲು. ಹೇಗಿದ್ರು ಕಳೆದ 1 ತಿಂಗಳಿಂದ ಆಶಿಕ್ ಲಂಡನ್ನಲ್ಲಿ ಆರಾಮವಾಗಿದ್ದಾನೆ. ಇವಳನ್ನ ವಿಚಾರಿಸೋಕೆ ಒಮ್ಮೆಯೂ ಒಂದು ಕಾಲ್ ಕೂಡ ಮಾಡಿಲ್ಲ. ಅಂದ್ಮೇಲೆ ಅವನು ಆವಾಗಲೇ ತನ್ನ ಲೈಫ್ನಲ್ಲಿ ಸೆಟಲ್ ಆಗಿ ಇವಳನ್ನ ಮರೆತು ಬಿಟ್ಟಿದ್ದಾನೆ ಅಂತ ಅವಳು ಭಾವಿಸಿದ್ಲು. ಈ ಎಲ್ಲಾ ಪ್ರಶ್ನೆಗಳ ಗೊಂದಲದಲ್ಲೇ ಅವಳು ಬೆಳಗಿನ ಜಾವ ಯಾವಾಗ ಕಣ್ಮುಚ್ಚಿ ನಿದ್ದೆಗೆ ಜಾರಿದ್ಲು ಅಂತ ಅವಳಿಗೆ ಗೊತ್ತಾಗ್ಲೇ ಇಲ್ಲ. ಆದ್ರೆ ಮರುದಿನ ಮೂಡೋ ಆ ಹೊಸ ಬೆಳಕಿನ ಮುಂಜಾನೆ ಇದೆಯಲ್ಲ, ಅದು ಅನ್ವಿತಾ ಲೈಫ್ನ ಕಂಪ್ಲೀಟ್ ಒಂದು ಹೊಸ ಇತಿಹಾಸ ಬರೆಯೋಕೆ ರೆಡಿಯಾಗಿ ಬರ್ತಾ ಇತ್ತು. ಒಂದೆಡೆ ಅವಳು ತನ್ನ ಇಡೀ ಸತ್ಯದ ಆಯುಧ ಹಿಡಿದು ಆ ದ್ರೋಹಿ ಫ್ಯಾಮಿಲಿಯನ್ನ ಮಟ್ಟ ಹಾಕೋಕೆ ಹೊರಡ್ತಾ ಇದ್ರೆ, ಇನ್ನೊಂದೆಡೆ ಅವಳು ಸೊಸೈಟಿಯ 100 ಕೀಳು ಪ್ರಶ್ನೆಗಳಿಗೆ ಮುಖಕ್ಕೆ ಹೊಡೆದ ಹಾಗೆ ಆನ್ಸರ್ ಕೊಡೋಕೆ ಮೆಂಟಲಿ ಫುಲ್ ಸ್ಟ್ರಾಂಗ್ ಆಗಿ ನಿಂತಿದ್ಲು. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ತನ್ನ ಈ ಗರ್ಭಧಾರಣೆಯ ಒಂದೇ ಒಂದು ಸತ್ಯ ಆ ನೀಚ ವಿರಾಜ್ನ ಮುಖಕ್ಕೆ ಇಡೀ ಜಗತ್ತಿನ ಮುಂದೆ ಸೀದಾ ಸಾಲಿಡ್ ಕಪಾಳ ಮೋಕ್ಷ ಮಾಡಿದ ಹಾಗೆ ಇರುತ್ತೆ ಅಂತ. ಆದ್ರೂ ಆ ಕೀಳು ಬುದ್ಧಿಯ ಜನರು ಇವಳು ಮದ್ವೆ ಆಗಿದ್ರು ಬೇರೆ ಯಾರದ್ದೋ ಜೊತೆ ಅಫೇರ್ ಇಟ್ಕೊಂಡು ಇವಾಗ ತಪ್ಪು ಮಾಡಿದಾಳೆ ಅಂತ ಅವಳ ಕ್ಯಾರೆಕ್ಟರ್ ಮೇಲೆ ಕೆಟ್ಟ ಕಲೆ ಹಚ್ಚೋಕೆ ಬಿಗ್ ಡ್ರಾಮಾ ಮಾಡ್ತಾರೆ ಅಂತ ಅವಳಿಗೆ ಆವಾಗಲೇ ಗೆಸ್ ಮಾಡೋಕೆ ಆಗ್ತಾ ಇತ್ತು. ಈ ಸೊಸೈಟಿಯಲ್ಲಿ ಹೆಣ್ಮಕ್ಳು ಬಲವಂತಕ್ಕಾಗಲಿ ಅಥವಾ ಸ್ವಂತ ಇಷ್ಟಕ್ಕಾಗಲಿ ಒಂದು ಹೆಜ್ಜೆ ಆಚೆ ಇಟ್ಟರೆ ಸಾಕು ಅವಳನ್ನೇ ಪಾಪಿ ಅಂತ ಫಿಕ್ಸ್ ಮಾಡ್ತಾರೆ. ಅದೇ ಕೆಲಸವನ್ನ ಒಬ್ಬ ಗಂಡಸು ವಿರಾಜ್ ಮಾಡಿದ್ರೆ ಅದನ್ನ ಕೇವಲ ಅವನ ಪರಿಸ್ಥಿತಿಯ ಬಲವಂತ ಬಿಡು ಅಂತ ತುಂಬಾ ಈಸಿಯಾಗಿ ಮ್ಯಾಟರ್ ಕ್ಲೋಸ್ ಮಾಡ್ತಾರೆ. ಆದ್ರೆ ಪ್ರಸ್ತುತ ಅನ್ವಿತಾಗೆ ಈ ಯಾವ ಜನರ ಚೀಪ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇರಲಿಲ್ಲ. ತನ್ನ ರೂಮ್ ನಲ್ಲಿ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಅನ್ವಿತಾ ತನ್ನ ವಾಚ್ ನೋಡಿದ್ಲು. ಆವಾಗ್ಲೇ ಟೈಮ್ ಬೆಳಿಗ್ಗೆ 10 ಗಂಟೆ ಆಗಿತ್ತು. ರಿಷಬ್ ತನ್ನ ಲಕ್ಸುರಿ ಕಾರ್ ತಗೊಂಡು ಆಶಲ್ ಹತ್ರ ರೀಚ್ ಆಗೋಕೆ ಇನ್ನೂ ಕನಿಷ್ಠ 1.5 ಗಂಟೆ ಟೈಮ್ ತಗೊಳ್ತಾನೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಈ ಕಡೆ ರಿಧಿಮಾ ಅಡ್ಮಿನ್ ಆಫೀಸ್ ಹೋಗಿದ್ಲು. ಇಬ್ರಿಗೂ ಕಾಲೇಜ್ನಿಂದ ಒಂದು 10 ದಿನಗಳ ಲೀವ್ ಲೆಟರ್ ಸಬ್ಮಿಟ್ ಮಾಡೋಕೆ ಅಂತ. ಅನ್ವಿತಾ ರೂಮ್ ನಲ್ಲಿ ಒಬ್ಬಂಟಿಯಾಗಿ ಕುಳಿತು ಆಕಸ್ಮಿಕವಾಗಿ ತನ್ನ ಫೋನ್ ಸ್ಕ್ರೀನ್ ನೋಡ್ತಾ ಇರುವಾಗ್ಲೇ ಸಡನ್ ಆಗಿ ಮೊಬೈಲ್ ನಲ್ಲಿ ನಿಹಾರಿಕಾ ಜೋಯಿಶ್ ಅವರ ನಂಬರ್ ಮಿನ್ಗೋಕೆ ಸ್ಟಾರ್ಟ್ ಆಯ್ತು. ಮಿಸಸ್ ಜೋಯಿಶ್ ಅವರಿಂದ ಇಷ್ಟೊಂದು ಸಡನ್ ಆಗಿ ಕಾಲ್ ಬರ್ತಿರೋದನ್ನ ನೋಡಿ ಅನ್ವಿತಾಗೆ ಒಳಗೊಳಗೆ ಒಂದು ತರಹ ಚಿಂತೆ ಮತ್ತು ಆತಂಕ ಶುರುವಾಯ್ತು. ಫೋನ್ 1-2 ಬಾರಿ ರಿಂಗ್ ಆದ್ಮೇಲೆ ಅವಳು ಮೆಲ್ಲಗೆ ಕಾಲ್ ಪಿಕ್ ಮಾಡಿ ಹಲೋ ಮೇಡಮ್ ಅಂದ್ಲು. ಇನ್ನೊಂದ್ ಕಡೆಯಿಂದ ನಿಹಾರಿಕಾ ಜೋಯಿಶ್ ಅವರ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿರೋ ಧ್ವನಿ ಕೇಳಿಸ್ತು. ಅನ್ವಿತಾ ಪ್ಲೀಸ್, ನಿನ್ಗಿವತ್ತಿನ ಈ ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ ಹೀಗೆ ಸಡನ್ ಆಗಿ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ಕ್ಷಮಿಸ್ಬಿಡು ಮಗ್ಳೆ. ಆದ್ರೆ ಇವಾಗ ನಾನ್ ನಿನ್ನ ಹತ್ರ ಅತ್ಯಂತ ಇಂಪಾರ್ಟೆಂಟ್ ಅಂಡ್ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡ್ಲೇಬೇಕಾಗಿದೆ. ವಾಸ್ತವವಾಗಿ ವಿಷಯ ಏನಂದ್ರೆ, ಆಶಿಕ್ ನಿನ್ನೆ ರಾತ್ರಿಗೆ ಲಂಡನ್ ಇಂದ ಸದ್ದಿಲ್ದೆ ಇಂಡಿಯಾಕ್ಕೆ ವಾಪಸ್ ಬಂದಿದ್ದಾನೆ. ಅಂಡ್ ಅನ್ವಿ, ಅವನು ಇವಾಗ ನಿನ್ನನ್ನ ಪರ್ಸನಲ್ ಆಗಿ ಭೇಟಿ ಮಾಡ್ಬೇಕಂತ ತುಂಬಾ ಹಠ ಮಾಡ್ತಿದ್ದಾನೆ. ದಯವಿಟ್ಟು ನೀನ್ ಅವನನ್ನ ಒಮ್ಮೆ ಇವತ್ತೇ ಮೀಟ್ ಮಾಡೋಕ್ಕಾಗುತ್ತಾ ಮಗ್ಳೆ? ಬಟ್ ಅವನಿಗೆ ನಿನ್ನನ್ನ ಕಾಲೇಜ್ ಕ್ಯಾಂಪಸ್ ಅಥವಾ ಹಾಸ್ಟೆಲ್ ಲಾನ್ ನಲ್ಲಿ ಭೇಟಿ ಮಾಡೋಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಅವನು ನಿನ್ನನ್ನ ಸಿಟಿಯ ಹೊರಗಡೆ ಇರೋ ನಮ್ಮ ಸೀಕ್ರೆಟ್ ಫಾರ್ಮ್ ಹೌಸ್ಗೆ ಬರುವಂತೆ ರಿಕ್ವೆಸ್ಟ್ ಮಾಡ್ತಿದ್ದಾನೆ. ನೀನೇನು ಆತಂಕ ಪಡಬೇಡ ಅನ್ವಿ. ನಾನು ಆವಾಗಲೇ ನಿನ್ನನ್ನ ಪಿಕ್ ಮಾಡ್ಕೊಳ್ಳೋಕೆ ಅಂತ ನಮ್ಮ VIP ಕಾರ್ ಕಳ್ಸಿಕೊಟ್ಟಿದ್ದೀನಿ. ಆ ಕಾರ್ ಡ್ರೈವರ್ ನಿನ್ನನ್ನ ತುಂಬಾ ಸೇಫ್ ಆಗಿ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಆಶಿಕ್ ನಿನ್ನ ಜೋಪಾನವಾಗಿ ನೋಡ್ಕೊಂಡು ಮತ್ತೆ ವಾಪಸ್ ಹಾಸ್ಟೆಲ್ಗೆ ತಂದು ಬಿಡ್ತಾನೆ. ಪ್ಲೀಸ್ ಬೇಡ ಅನ್ಬೇಡ ಮಗ್ಳೆ. ನಿಹಾರಿಕಾ ಜೋಯಿಶ್ ಆಡಿದ ಆ ಮಾತುಗಳು ಅಂಡ್ ಅವರು ಮಾತನಾಡುತ್ತಿದ್ದ ಆ ಒಂದು ವಿಚಿತ್ರ ಧ್ವನಿಯ ಶೈಲಿ ಕೇಳಿ ಅನ್ವಿತಾಗೆ ಒಳಗೊಳಗೆ ವಿಪರೀತ ಟೆನ್ಷನ್ ಸ್ಟಾರ್ಟ್ ಆಯ್ತು. ಇವತ್ತಿನಿಂದ ಅವಳಿಗೆ ಆಶಿಕ್ ಜೋಯಿಶ್ ಬಗ್ಗೆ ಒಂದು ಬಿಗ್ ಚಿಂತೆ ಶುರುವಾಯ್ತು.
ಅಸಲು ಅವನ ಹೆಲ್ತ್ ಕಂಡೀಷನ್ ಮತ್ತೆ ಏನಾದ್ರೂ ಹದಗೆಟ್ಟಿದ್ಯಾ, ಅಥವಾ ಅವನು ಆ ಆಸ್ಟ್ರೇಲಿಯಾದ ಅನ್ವಿತಾಳ ನೆನಪಿನಲ್ಲಿ ಇನ್ಯಾವ ಹೊಸ ಭ್ರಮೆಗೆ ಸಿಲುಕೊಂಡಿದ್ದಾನೆ? ಇಲ್ದಿದ್ರೆ ನಾನು ಇಷ್ಟೊಂದ್ ದಿನ ಅನ್ವಿತಾ ತರ ಆಕ್ಟ್ ಮಾಡಿ ಅವನ ಎಮೋಷನ್ಸ್ ಜೊತೆ ಆಟ ಆಡಿದೀನಿ ಅನ್ನೋ ಸಿಟ್ಟಿಗೆ ತನ್ ಮೇಲೆ ರಿವೆಂಜ್ ತಗೊಳ್ಳೋಕೆ ಈ ತರ ಸಡನ್ ಆಗಿ ಇಲ್ಲಿಗೆ ಬಂದಿದ್ದಾನ? ಅನ್ವಿತಾ ಆ ಇಡೀ ನಾಟಕವನ್ನ ಯಾವುದೇ ಸ್ವಾರ್ಥವಾಗ್ಲಿ ಅಥವಾ ಅವನನ್ನ ನೋಯಿಸೋ ಉದ್ದೇಶದಿಂದಾಗ್ಲಿ ಖಂಡಿತ ಮಾಡಿರ್ಲಿಲ್ಲ, ನಿಜ. ಆದ್ರೆ ಆಶಿಕ್ನಂತಹ ಒಬ್ಬ ಎಮೋಷನಲ್ ಸೂಕ್ಷ್ಮ ವ್ಯಕ್ತಿಗೆ ಈ ಸತ್ಯದ ವಿಷಯ ಸಣ್ಣ ವಿಷಯ ಅಂತೂ ಖಂಡಿತ ಆಗಿರ್ಲಿಲ್ಲ. ಒಂದೇ ಕ್ಷಣದಲ್ಲಿ ಅವಳ ತಲೆ ತುಂಬಾ ನೂರಾರು ನೆಗೆಟಿವ್ ಕ್ವಶನ್ ನೋಡಕ್ಕೆ ಸ್ಟಾರ್ಟ್ ಆದ್ವು. ಅವಳು ತನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ನಿಹಾರಿಕಾ ಜೋಯಿಶ್ ಅವರಿಗೆ ನೇರವಾಗಿ ಕೇಳಿದ್ಲು. ಮಿಸಸ್ ಜೋಯಿಶ್, ಪ್ಲೀಸ್ ಫಸ್ಟ್ ವಿಷಯ ಏನೆಂದು ಸ್ಪಷ್ಟವಾಗಿ ಹೇಳಿ ಮೇಡಮ್. ಅವರು ಇದ್ದಕ್ಕಿದ್ದಂತೆ ಇವತ್ತೇ ನನ್ನನ್ನ ಈ ತರ ಸೀಕ್ರೆಟ್ ಆಗಿ ಭೇಟಿ ಮಾಡ್ಬೇಕು ಅಂತ ಯಾಕೆ ಹಠ ಮಾಡ್ತಿದ್ದಾರೆ? ನೋಡಿ, ನಾನು ಈ ಹಿಂದೆ ನಿಮ್ ಮಗನಿಗೋಸ್ಕರ ಆ ಇಡೀ ನಾಟಕ ಮಾಡಿದ್ದು ಯಾವುದೇ ದುರಾಸೆಯಿಂದಾಗ್ಲಿ ಅಥವಾ ಸೇಡಿನ ಪ್ಲಾನ್ ಇಂದಾಗ್ಲಿ ಖಂಡಿತ ಅಲ್ಲ. ಯಾರನ್ನು ಭಾವನಾತ್ಮಕವಾಗಿ ನೋಯಿಸೋ ಬ್ಯಾಡ್ ಇಂಟೆನ್ಷನ್ ನನಗಿರ್ಲಿಲ್ಲ. ಬಟ್ ಇವಾಗ ನನ್ನ ಪರಿಸ್ಥಿತಿ ಏನಂದ್ರೆ, ಇನ್ನು 1 ಗಂಟೆಯ ನಂತರ ನಾನು ನನ್ನ ಲೈಫ್ನ ಅತ್ಯಂತ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್ ಪರ್ಸನಲ್ ಕೆಲಸದ ಮೇಲೆ ಹೊರಗಡೆ ಆವಾಗಲೇ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಾನು ಆ ಕೆಲಸ ಮುಗಿಸಿ ವಾಪಸ್ ಬಂದ ತಕ್ಷಣ ಖಂಡಿತವಾಗಿಯೂ ಆಶಿಕ್ ಸರ್ನ ಮೀಟ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಾನು ಬರೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಈ ಕೆಲಸ ನನ್ನ ಇಡೀ ಫ್ಯೂಚರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅನ್ವಿತಾ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಿಹಾರಿಕಾ ಅವರ ಆಫರ್ ಅನ್ನ ರಿಜೆಕ್ಟ್ ಮಾಡೋಕೆ ಟ್ರೈ ಮಾಡಿದ್ಲು. ಯಾಕಂದ್ರೆ ಇವತ್ತಿನ ಆ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಸ್ಪೆಷಲ್ ಆಗಿ ತಾನು ಗರ್ಭಿಣಿ ಆಗಿರೋ ಈ ವಿಷಯದ ಮಧ್ಯೆ ಆಶಿಕ್ನನ್ನ ಮುಖಾಮುಖಿಯಾಗಿ ಎದುರಿಸೋಕೆ ಅವಳಿಗೆ ವಿಪರೀತ ಭಯ ಆಗ್ತಾ ಇತ್ತು. ಒಂದು ವೇಳೆ ಅವನ ಮುಂದೆ ಹೋದ್ರೆ ತನ್ನ ಒಳಗಿರೋ ಇಡೀ ಎಮೋಷನ್ಸ್ ಕಂಟ್ರೋಲ್ ತಪ್ಪಿ ಸೀತಾ ಆಶಿಕ್ಗೆ ತಾನು ಪ್ರೆಗ್ನೆಂಟ್ ಇರೋ ಇಡೀ ಸತ್ಯದ ಮ್ಯಾಟರ್ ಬಾಯಿ ಬಿಟ್ಟು ಬಿಡ್ತೀನ ಅನ್ನೋ ಆತಂಕ ಅವಳಲ್ಲಿ ಇತ್ತು. ಅಥವಾ ಆಶಿಕ್ ತನ್ನ ಇಡೀ ಸತ್ಯ ತಿಳ್ಕೊಂಡು ತನ್ನ ಕ್ಯಾರೆಕ್ಟರ್ ಮೇಲೆ ಇನ್ಯಾವ ಕೀಳು ಪ್ರಶ್ನೆ ಕೇಳ್ತಾನೋ, ಅವನ ಹೃದಯದಲ್ಲಿ ತನ್ನ ಮೇಲೆ ಎಂತಹ ದೊಡ್ಡ ದ್ವೇಷ ಬಿಲ್ಡ್ ಆಗಿದೆಯೋ ಅನ್ನೋ ಭಯ ಅವಳನ್ನ ಗಟ್ಟಿಯಾಗಿ ತಡಿತಾ ಇತ್ತು. ಅವಳಿಗೆ ಇವತ್ತು ಅವಳನ್ನ ಫೇಸ್ ಮಾಡೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ಮಹಾರಾಣಿ ನಿಶಾ ಜೋಯಿಶ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋ ಲೇಡಿ ಖಂಡಿತ ಆಗಿರ್ಲಿಲ್ಲ. ಅವರು ಒಂದ್ ಬಾರಿ ಡಿಸೈಡ್ ಮಾಡಿದ್ರೆ ಅದನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಸಾಧಿಸೋ ಹಠಮಾರಿ ಸ್ವಭಾವದವರಾಗಿದ್ರು. ಅವರು ಅನ್ವಿತಾ ಜೊತೆ ಫೋನ್ನಲ್ಲಿ ಇಷ್ಟೊಂದು ಅರ್ಜೆಂಟ್ ಆಗಿ ಮಾತನಾಡ್ತಿರುವಾಗ್ಲೇ ಜೋಯಿಶ್ ಫ್ಯಾಮಿಲಿಯ ಆ ರಾಯಲ್ VIP ಕಾರ್ ಆವಾಗ್ಲೇ ಬಂದು ಸೀದಾ ಅನ್ವಿತಾಳ ಹಾಸ್ಟೆಲ್ ಮೇನ್ ಗೇಟ್ ಮುಂಭಾಗ ಬಂದು ನಿಂತ್ಬಿಡ್ತು. ಇದರ ಅರ್ಥ ಮಿಸಸ್ ಜೋಯಿಶ್ ಇವತ್ತು ಅನ್ವಿತಾಳನ್ನ ಕರ್ಕೊಂಡು ಹೋಗೋಕೆ ಆವಾಗ್ಲೇ ಕಂಪ್ಲೀಟ್ ಪ್ಲಾನ್ ಮಾಡಿ ಫಿಕ್ಸ್ ಆಗಿದ್ರು. ಆದ್ರೆ ಇದೆಲ್ಲದರ ಹಿಂದಿರೋ ಅಸಲಿ ಸೀಕ್ರೆಟ್ ರೀಸನ್ ಏನು ಅನ್ನೋದು ಸದ್ಯಕ್ಕೆ ಅನ್ವಿತಾಗೆ ಗೆಸ್ ಮಾಡೋಕೆ ಆಗ್ತಾ ಇರ್ಲಿಲ್ಲ. ಇನ್ನೊಂದ್ ಕಡೆ ಕಳೆದ 6 ತಿಂಗಳಿಂದ ಜೋಯಿಶ್ ಫ್ಯಾಮಿಲಿ ಅವಳ ಕಾಲೇಜ್ ಅಡ್ಮಿಷನ್ ಅಂಡ್ ಹಾಸ್ಟೆಲ್ ಫೀಸ್ ಮ್ಯಾನೇಜ್ ಮಾಡಿ ಅವಳಿಗೆ ಎಷ್ಟೊಂದು ದೊಡ್ಡ ಉಪಕಾರ ಮಾಡಿದ್ರು ಅನ್ನೋ ಕೃತಜ್ಞತೆ ಅವಳ ಮೈಂಡ್ ನಲ್ಲಿ ಇತ್ತು. ಯಾರ ಕಡೆಯಿಂದನೂ ಅನಗತ್ಯವಾಗಿ ಋಣ ಇಟ್ಕೊಳ್ಳೋದು ಅನ್ವಿತಾಳ ಕ್ಯಾರೆಕ್ಟರ್ಗೆ ಸ್ವಲ್ಪನೂ ಸೂಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅವಳಿಗೆ ಇಷ್ಟ ಇಲ್ದಿದ್ರು ಆ ಆಫರ್ ಅನ್ನ ಇನ್ನು ನಿರಾಕರಿಸಲು ಸಾಧ್ಯವೇ ಆಗ್ಲಿಲ್ಲ. ಕೊನೆಗೆ ಅವಳು ನಿಹಾರಿಕಾ ಅವರಿಗೆ ಒಪ್ಕೊಂಡು, ಓಕೆ ಮೇಡಮ್, ನಾನು ಇವಾಗ್ಲೇ ಹೊರಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಅವಳು ತಕ್ಷಣ ರಿಧಿಮಾಗೆ ಕಾಲ್ ಮಾಡಿ ಇಡೀ ವಿಷಯ ಎಕ್ಸ್ಪ್ಲೈನ್ ಮಾಡಿದ್ಲು. ವಿಷಯ ಕೇಳಿದ ತಕ್ಷಣ ರಿಧಿಮಾ ಫುಲ್ ಶಾಕ್ ಆಗಿ ರೂಡ್ ಆಗಿ ಕಿರ್ಚಿದ್ಲು. ಏ ಹಾನು, ಆ ನಿಹಾರಿಕಾ ಜೋಯಿಶ್ಗೆ ಏನಾದ್ರೂ ಮೆಂಟಲ್ ಕಾಯಿಲೆ ಇದೆಯಾ ಏನು? ಅಸಲು ಇವತ್ತಿನ ಈ ಬಿಗ್ ಸಿಚುವೇಶನ್ ಅಲ್ಲೂ ಅವಳು ನಿನ್ನಿಂದ ಏನ್ ಬಯಸ್ತಿದ್ದಾಳೆ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಫ್ರೆಂಡ್. ಅವಳ ಮಗ ಆಶಿಕ್ಗೆ ಇವಾಗ ಆವಾಗ್ಲೇ ಕಂಪ್ಲೀಟ್ ಸತ್ಯ ಗೊತ್ತಾಗಿದೆ. ಪಾಸ್ಟ್ ನಲ್ಲಿ ನಿನಗೆ ಎಂತಹ ನರಕದ ಪರಿಸ್ಥಿತಿ ಇತ್ತು ಅಂಡ್ ಮಿಸಸ್ ಜೋಯಿಶ್ ತಾನೇ ನಿನ್ನ ಮುಂದೆ ಬಂದು ಕೈ ಮುಗಿದು ಹೇಗ್ ಫೋರ್ಸ್ ಮಾಡಿ ಆ ನಾಟಕ ಮಾಡಿಸಿದ್ರು ಅನ್ನೋ ಇಡೀ ಸತ್ಯ ಆಶಿಕ್ಗೆ ಗೊತ್ತಿರುವಾಗ ಇವಾಗ ಮತ್ತೆ ಇವಳು ಯಾಕೆ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಕೆ ಪ್ಲಾನ್ ಮಾಡ್ತಿದ್ದಾಳೆ? ನಿಹಾರಿಕಾ ತನ್ನ ಮಗನನ್ನ ಪ್ರಾಣಕ್ಕಿಂತ ಜಾಸ್ತಿ ಲವ್ ಮಾಡ್ತಾಳೆ ಅನ್ನೋದು ಎಷ್ಟು ಕರೆಕ್ಟೋ, ಬಟ್ ಅದಕ್ಕೋಸ್ಕರ ಬೇರೆ ಯಾರೋ ಒಬ್ಬ ಅಮಾಯಕ ಹುಡುಗಿಯ ಲೈಫ್ ಅಂಡ್ ಹೆಲ್ತ್ ಜೊತೆ ಇಷ್ಟೊಂದು ಚೀಪ್ ಆಗಿ ಆಟ ಆಡೋದು ತುಂಬಾ ದೊಡ್ಡ ತಪ್ಪು ಅನ್ನೋ. ಮೇಲಾಗಿ ಇವತ್ತಿನ ನಿನ್ನ ಈ ಕಂಡೀಷನ್ ಇದೆಯಲ್ಲ, ನೀನು ಮೆಂಟಲಿ ಆಶಿಕ್ ಜೋಯಿಶ್ನ ಎದುರಿಸುವಷ್ಟು ಸ್ಟ್ರಾಂಗ್ ಆಗಿ ಖಂಡಿತ ಇಲ್ಲ. ಇವತ್ತಿನ ಈ ಒಂದು ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ನೀನು ಇಷ್ಟೊಂದು ದೊಡ್ಡ ಮೆಂಟಲ್ ಪ್ರೆಷರ್ ಅಂಡ್ ಟೆನ್ಷನ್ ತಗೊಳ್ಳೋದು ನಿನ್ ಹೊಟ್ಟೆಯಲ್ಲಿರೋ ಮಗುವಿಗೆ ಸ್ವಲ್ಪನೂ ಒಳ್ಳೇದಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಮೊದಲು ತಿಂಗಳಲ್ಲಿ ಈ ತರಹದ ಸ್ಟ್ರೆಸ್ ತಗೊಂಡ್ರೆ ಇಡೀ ಬಾಡಿಗೆ ವಿಪರೀತ ಹಾನಿ ಆಗುತ್ತೆ ಅಂತ ಆವಾಗಲೇ ರಿಷಬ್ ಅಣ್ಣ ನಮ್ಗೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ ಅಲ್ವಾ? ಪ್ಲೀಸ್ ಹೋಗ್ಬೇಡ.
ಅನ್ವಿತಾಗೆ ರಿಧಿಮಾ ತನ್ನ ಮೇಲೆ ಇಟ್ಟಿರೋ ಆ ಅಪಾರ ಪ್ರೀತಿ ಮತ್ತು ಕಾಳಜಿ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇತ್ತು. ಮೇಲಾಗಿ ನಿಹಾರಿಕಾ ಜೋಯಿಶ್ ಫೋನ್ ನಲ್ಲಿ ಇಷ್ಟೊಂದು ಗಾಬರಿಯಿಂದ ತನ್ನನ್ನು ಕರೆದಿರೋ ಆ ಕಂಡೀಷನ್ ನೋಡಿದ್ರೆ ಅಲ್ಲಿ ಏನೋ ಒಂದು ದೊಡ್ಡ ಡೇಂಜರಸ್ ಪ್ರಾಬ್ಲಮ್ ಕಾಯ್ತಿದೆ ಅನ್ನೋದು ಅವಳ ಸಿಕ್ಸ್ತ್ ಸೆನ್ಸ್ಗೆ ಆವಾಗ್ಲೇ ಅಲರ್ಟ್ ಕೊಟ್ಟಿತ್ತು. ಆದ್ರೆ ಇವಾಗ ಮಿಸೆಸ್ ಜೋಯಿಶ್ ಕಳಿಸಿರೋ ಕಾರ್ ಆವಾಗ್ಲೇ ಗೇಟ್ ಹತ್ರ ಇರೋದ್ರಿಂದ ಅವಳಿಗೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಬೇರೆ ಆಪ್ಷನ್ನೇ ಇರ್ಲಿಲ್ಲ. ಹಾಗಾಗಿ ಅವಳು ರಿಧಿಮಾಗೆ ತನ್ನ ಮಾಸ್ಟರ್ ಪ್ಲಾನ್ ಹೇಳಿದ್ಲು. ರಿಧಿ, ಪ್ಲೀಸ್ ಇವಾಗ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನನ್ನ ಇಡೀ ಲಗೇಜ್ ಬ್ಯಾಗ್ಸ್ ಆವಾಗಲೇ ರೂಮ್ನಲ್ಲಿ ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿ ಬಿದ್ದಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ರಿಷಬ್ ಅಣ್ಣ ತನ್ನ ಕಾರ್ ತಗೊಂಡು ಹಾಸ್ಟೆಲ್ ಗೇಟ್ ಹತ್ರ ಬಂದ ತಕ್ಷಣ ನೀನು ಸದ್ದಿಲ್ದೆ ನನ್ನ ಆ ಇಡೀ ಲಗೇಜ್ ಬ್ಯಾಗ್ಸ್ ತಗೊಂಡು ಹಾಸ್ಟೆಲಿಂದ ಡೈರೆಕ್ಟ್ ಆಗಿ ಆಶಿಕ್ ಜೋಯಿಸ್ನ ಆ ಫಾರ್ಮ್ ಹೌಸ್ ಕಡೆಗೆ ಬಾ. ನೀನು ಇಡೀ ಟೀಮ್ ಕಾರ್ ತಗೊಂಡು ಸೀದಾ ಅಲ್ಲಿಗೆ ಬಂದು ನನ್ನ ಅಲ್ಲಿಂದ ಪಿಕ್ ಮಾಡ್ಕೊ. ಒಂದ್ ವೇಳೆ ನೀನು ಪಕ್ಕದಲ್ಲಿ ಬಂದು ನಿಂತ್ರೆ ಸಾಕು ರಿಧಿಮಾ. ಅಲ್ಲಿ ಎಂತಹದೇ ಸಿಚುವೇಶನ್ ಇದ್ರೂ ನನಗೆ ಒಳಗೊಳಗೆ ಒಂದು ದೊಡ್ಡ ಧೈರ್ಯ ಅಂಡ್ ನೆಮ್ಮದಿ ಸಿಗುತ್ತೆ. ಮೇಲಾಗಿ ನೀವು ಅಲ್ಲಿಗೆ ಬಂದ್ರೆ ನನ್ಗೆ ಅವಾಗ್ಲೇ ಊರಿಗೆ ಹೋಗೋ ಅರ್ಜೆಂಟ್ ಕೆಲಸ ಇದೆ ಅಂತ ಆಶಿಕ್ ಮುಂದೆ ಒಂದೊಳ್ಳೆ ನೆಪ ಹೇಳಿ ತಕ್ಷಣ ಆ ಫಾರ್ಮ್ ಹೌಸ್ ನಿಂದ ಬೇಗ ಎಸ್ಕೇಪ್ ಆಗೋಕೆ ನಮ್ಗೊಂದು ಬಿಗ್ ಚಾನ್ಸ್ ಸಿಗುತ್ತೆ ಫ್ರೆಂಡ್. ಇನ್ನುಳಿದ ಇಡೀ ಹೋರಾಟದ ಪ್ಲಾನ್ ಬಗ್ಗೆ ನಾವು ಜರ್ನಿ ಮಾಡ್ತಾ ಕಾರ್ನಲ್ಲೇ ಡೀಟೇಲ್ ಆಗಿ ಮಾತಾಡೋಣ. ಇವಾಗ ನಿಹಾರಿಕಾ ಅವ್ರ ಕಾರ್ ಆವಾಗ್ಲೇ ಬಂದು ಗೇಟ್ ಹತ್ರ ಹಾರ್ನ್ ಮಾಡ್ತಿದೆ. ನಾನು ಹೊರಡ್ಬೇಕು. ಟೇಕ್ ಕೇರ್. ಇಷ್ಟನ್ನ ಹೇಳಿ ಅನ್ವಿತಾ ತಕ್ಷಣ ಕಾಲ್ ಕಟ್ ಮಾಡಿದ್ಲು. ಅವಳು ತನ್ನ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಂಡು ಸದ್ದಿಲ್ದೆ ಹೋಗಿ ನಿಹಾರಿಕಾ ಜೋಯಿಶ್ ಕಳಿಸಿದ್ದ ಕಾರ್ ಒಳಗಡೆ ಕುಳಿತುಕೊಂಡ್ಲು. ಆ ಕಾರ್ ಆವಾಗಲೇ ಅನ್ವಿತಾಳನ್ನ ಕರ್ಕೊಂಡು ಆಶಿಕ್ ಜೋಯಿಸ್ನ ಆ ಸೀಕ್ರೆಟ್ ಫಾರ್ಮ್ ಹೌಸ್ ಕಡೆಗೆ ಶರವೇಗದಲ್ಲಿ ಮುಂದೆ ನುಗ್ತು. ಕರೆಕ್ಟ್ ಆಗಿ ಒಂದು ಅರ್ಧ ಗಂಟೆಯ ಲಾಂಗ್ ಜರ್ನಿ ಮುಗಿಯುವಾಗ ಅನ್ವಿತಾ ಆ ಬೃಹತ್ ಜೋಯಿಶ್ ಫಾರ್ಮ್ ಹೌಸ್ನ ಮೇನ್ ಗೇಟ್ ಒಳಗಡೆ ಬಂದು ತಲುಪಿದ್ಲು. ಅವಳ ಕಾರ್ ಬರ್ತಿರೋದನ್ನ ದೂರದಿಂದಲೇ ನೋಡಿದ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ತುಂಬಾ ಗೌರವದಿಂದ ತಕ್ಷಣ ಆ ಐರನ್ ಗೇಟ್ ಓಪನ್ ಮಾಡ್ದ. ಆ ಕಾರ್ ಸೀದಾ ಬ್ಯೂಟಿಫುಲ್ ಗ್ರೀನ್ ಗಾರ್ಡನ್ ದಾಟ್ಕೊಂಡು ಅಲ್ಲಿಂದ ಒಂದು ಅತ್ಯಂತ ಐಷಾರಾಮಿ ಕಾಟೇಜ್ ಮುಂಭಾಗ ಬಂದು ನಿಂತ್ಕೊಂತು. ಕಾರಿನಿಂದ ಕೆಳಗಿಳಿದ ಅನ್ವಿತಾ ತುಂಬಾ ಕ್ಯೂರಿಯಾಸಿಟಿಯಿಂದ ಸುತ್ತಮುತ್ತ ಇರೋ ಆ ಬ್ಯೂಟಿಫುಲ್ ಪ್ರಕೃತಿಯನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಅನ್ವಿತಾ ಆ ಪಾಸ್ಟ್ 1 ಮಂತ್ ನಲ್ಲಿ ಆಶಿಕ್ ಜೊತೆ ಆಲ್ರೆಡಿ ಒಂದೆರಡು ಬಾರಿ ಈ ಪ್ರೈವೇಟ್ ಫಾರ್ಮ್ ಹೌಸ್ಗೆ ಬಂದು ಹೋಗಿದ್ಲು. ಆವಾಗ ಆಶಿಕ್ ಇವಳ ಕೈ ಹಿಡಿದು ತುಂಬಾ ಎಮೋಷನಲ್ ಆಗಿ ಹೇಳಿದ್ದ, ಅನ್ವಿ, ಈ ಇಡೀ ವರ್ಲ್ಡ್ ನಲ್ಲೇ ನನಗೆ ಅತ್ಯಂತ ಇಷ್ಟವಾದ ನನ್ನ ಫೇವ್ರೆಟ್ ಪ್ಲೇಸ್ ಅಂದ್ರೆ ಅದು ಕೇವಲ ಈ ಫಾರ್ಮ್ ಹೌಸ್ ಮಾತ್ರ. ಲೈಫ್ ನಲ್ಲಿ ನನಗೆ ತುಂಬಾ ಖುಷಿ ಆದಾಗ, ವಿಪರೀತ ಎಕ್ಸೈಟ್ಮೆಂಟ್ ಇದ್ದಾಗ ಅಥವಾ ಮನಸ್ಸಿಗೆ ತಡೆಯಲಾರದಷ್ಟು ದೊಡ್ಡ ಬೇಜಾರು ಅಂಡ್ ದುಃಖ ಆದಾಗ್ಲೆಲ್ಲ ನಾನು ಸದ್ದಿಲ್ಲದೆ ಒಂಟಿಯಾಗಿ ಬಂದು ಈ ಜಾಗದಲ್ಲೇ ಕುಳಿತುಕೊಳ್ತೀನಿ. ಈ ಜಾಗದಲ್ಲಿ ಇರೋ ಆ ಒಂದು ಡಿವೈನ್ ಪೀಸ್ ನನಗೊಳಗಿರೋ ಇಡೀ ನೆಗೆಟಿವಿಟಿಯನ್ನ ಕರಗಿಸಿ ನನಗೆ ಅಪಾರಾತ್ಮಕವಾದ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ. ಪ್ರಪಂಚದ ಈ ಚೀಪ್ ಜನಸಂದಣಿ ಅಂಡ್ ಕ್ರೌಡ್ನ ಗದ್ದಲದಿಂದ ತಪ್ಪಿಸ್ಕೊಳ್ಳೋಕೆ ನನಗೆ ಇದಕ್ಕಿಂತ ಬೆಸ್ಟ್ ಜಾಗ ಜಗತ್ನಲ್ಲಿ ಬೇರೆ ಎಲ್ಲೂ ಸಿಗಲ್ಲ. ಅನ್ವಿತಾ ಬೆಡ್ರೂಮ್ ಮುಂದೆ ನಿಂತು ಆಶಿಕ್ ಆಡಿದ ಆ ಹಳೆಯ ಪ್ರೀತಿಯ ಮಾತುಗಳನ್ನ ನೆನಪಿಸ್ಕೊಂಡು ಸುತ್ತಲೂ ನೋಡ್ತಾ ಇರುವಾಗ್ಲೇ ಸಡನ್ ಆಗಿ ಅವಳ ಹಿಂಭಾಗದಿಂದ ಒಂದು ಅತ್ಯಂತ ಪರಿಚಿತವಾದ ಧ್ವನಿ ಕೇಳಿಸ್ತು. ವೆಲ್ಕಮ್ ಮಿಸ್. ಐ ಆಮ್ ರಿಯಲಿ ಸಾರಿ. ವೆಲ್ಕಮ್ ಮಿಸ್ ಶ್ರೀಮತಿ ಅನ್ವಿತಾ ಪಾಟೀಲ್ ಅವರೇ. ಆ ಕಟುವಾದ ಧ್ವನಿಯಲ್ಲಿ ತನ್ನ ಆ ಹಳೆಯ ಐಡೆಂಟಿಟಿಯ ಅನ್ವಿತಾ ಪಾಟೀಲ್ ಅನ್ನೋ ಅಸಲಿ ಹೆಸರನ್ನ ಕೇಳಿದ ತಕ್ಷಣ ಅನ್ವಿತಾಳ ಹೃದಯದ ಮೇಲೆ ಯಾರೋ ಸೀದಾ ಉರಿಯುವ ಕೆಂಡವನ್ನ ಗಟ್ಟಿಯಾಗಿ ಇಟ್ಟ ಹಾಗೆ ವಿಪರೀತವಾಗಿ ಸುಟ್ಟು ನಡುಕ ಹುಡ್ತು. ಅವಳ ಇಡೀ ಶರೀರ ಭಯದಿಂದ ಬೆವತ್ತು ಹೋಯ್ತು. ಆದ್ರೆ ಅವಳು ತೀವ್ರ ಆತಂಕದಿಂದ ನಿಧಾನವಾಗಿ ವಾಪಸ್ ತಿರುಗಿ ನೋಡಿದಾಗ ಅವಳು ಮುಂದೆ ನಿಂತಿದ್ದ ಆ ವ್ಯಕ್ತಿಯನ್ನ ಕಂಡು ಅವಳಿಗೆ ಒಂದು ಕ್ಷಣ ಜನ್ಮ ಬಂದ ಹಾಗಾಯ್ತು. ಆಶಿಕ್ ಮುಖದಲ್ಲಿದ್ದ ಆ ಕ್ಯೂಟ್ ನಗು ಮತ್ತು ಅವನ ಕಣ್ಣುಗಳಲ್ಲಿದ್ದ ಆ ಒಂದು ಅಪಾರವಾದ ಶಾಂತಿ ನೋಡಿದ ಮೇಲಷ್ಟೇ ಇವಳಿಗೆ ರಿಯಲೈಸ್ ಆಗಿದ್ದು, ಅವನು ತನ್ನ ಅಸಲಿ ಹೆಸರು ಹಿಡಿದು ಕೂಗಿದ್ದು ಯಾವುದೇ ವ್ಯಂಗ್ಯದ ಶೈಲಿಯಲ್ಲ, ಬದಲಾಗಿ ತುಂಬಾ ನಾರ್ಮಲ್ ಆಗಿ ಒಬ್ಬ ಕ್ಲೋಸ್ ಫ್ರೆಂಡ್ ತರ ಪ್ರೀತಿಯಿಂದ ಕರೆದಿದ್ದಾನೆ ಅಂತ ಕನ್ಫರ್ಮ್ ಆದ್ಮೇಲೆ ಅವಳ ಮನಸ್ಸು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಯಿತು. ತುಂಬಾ ದಿನಗಳ ಗ್ಯಾಪ್ ನಂತರ ಆಶಿಕ್ ಇವತ್ತಿಗೆ ಕಣ್ಣು ಮುಂದೆ ಬಂದಿದ್ದ. ಒಂದು ಬ್ಯೂಟಿಫುಲ್ ಬ್ಲೂ ಜೀನ್ಸ್, ಪ್ರೀಮಿಯಂ ವೈಟ್ ಶರ್ಟ್ ಅಂಡ್ ಬ್ರಾಂಡೆಡ್ ವೈಟ್ ಸ್ಪೋರ್ಟ್ಸ್ ಶೂ ಧರಿಸಿದ್ದ ಆಶಿಕ್ ಜೋಯಿಶ್ ಇವತ್ತು ಎಂದಿಗಿಂತ ಇನ್ನು 100 ಪಟ್ಟು ಎಕ್ಸ್ಟ್ರೀಮ್ಲಿ ಹ್ಯಾಂಡ್ಸಮ್ ಆಗಿ ಮಿಂಚ್ತಾ ಇದ್ದ. ಅವನ ಆ ಜೆಟ್ ಬ್ಲ್ಯಾಕ್ ಹೇರ್ಸ್ ಯಾವತ್ತೂ ಇರೋ ಹಾಗೆ ತುಂಬಾ ಸ್ಟೈಲಿಶ್ ಆಗಿ ಲೈಟ್ ಆಗಿ ಕೆದರಿತ್ತು. ಅವನು ತನ್ನ ಮುಂದೆ ಯಾವುದೇ ಸಿಟ್ಟು ತೋರಿಸ್ದೆ ಇಷ್ಟೊಂದು ಬ್ಯೂಟಿಫುಲ್ ಆಗಿ ನಗ್ತಾ ನಿಂತಿರೋದನ್ನ ಕಂಡ ಅನ್ವಿತಾಗೆ ಒಳಗೊಳಗೆ ಓಡ್ ಹೋಗಿ ಅವನ ಆ ಬಲಿಷ್ಠ ಎದೆಗೆ ಗಟ್ಟಿಯಾಗಿ ಒರಗಿಕೊಂಡು ತನ್ನ ಇಡೀ ಲೈಫ್ನ ನೋವು ಕಣ್ಣೀರು ಹೊರ ಹಾಕಿ ಬಿಕ್ಕಿ ಬಿಕ್ಕಿ ಅಳಬೇಕು ಅಂತ
ವಿಪರೀತ ಆಸೆ ಆಯ್ತು. ಆದ್ರೆ ಇವತ್ತು ಅವರಿಬ್ಬರ ನಡುವೆ ಸೃಷ್ಟಿಯಾಗಿರೋ ಆ ಒಂದು ಕಣ್ಣಿಗೆ ಕಾಣದ ಅವ್ಯಕ್ತ ಅಂತರದ ಬಿಗ್ ಬಾರ್ಡರ್ ದಾಟೋದು ಸದ್ಯಕ್ಕೆ ಅನ್ವಿತಾಳ ಕಂಟ್ರೋಲ್ಗೆ ಕಂಪ್ಲೀಟ್ ಆಗಿ ಮೀರಿತ್ತು. ಬಹುಶಃ ಆಶಿಕ್‌ಗೂ ಕೂಡ ಸಡನ್ ಆಗಿ ಅಷ್ಟೊಂದು ಕ್ಲೋಸ್ ಆಗೋದು ಇಷ್ಟ ಇರ್ಲಿಲ್ವೇನೋ. ಹಾಗಾಗಿ ಅವಳು ಸುಮ್ನೆ ಮೌನವಾಗಿ ಜಾಗದಲ್ಲೇ ನಿಂತ್ಕೊಂಡ್ಳು. ಆದ್ರೆ ಅವಳಿಗೆ ಇಷ್ಟ ಇಲ್ದಿದ್ರು ಅವಳ ಹಾರ್ಟ್ ಒಳಗಡೆ ಇದ್ದ ಆ ತೀವ್ರವಾದ ಕನ್ಫ್ಯೂಷನ್ ಮತ್ತು ಗೊಂದಲ ಅವಳ ಹಣೆಯ ಮೇಲೆ ಸುಕ್ಕುಗಳ ರೂಪದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅನ್ವಿತಾಳ ಆ ನರ್ವಸ್ನೆಸ್ ನೋಡಿ ಆಶಿಕ್ ತಕ್ಷಣ ಮೆಲ್ಲಗೆ ನಡೆದುಕೊಂಡು ಅವಳ ಹತ್ರನೇ ಬಂದ. ತುಂಬಾ ಪ್ರೀತಿಯಿಂದ ತನ್ನ ಎರಡು ಕೈಗಳನ್ನ ಅನ್ವಿತಾಳ ಹೆಗಲ ಮೇಲೆ ಇಟ್ಟು ಒಬ್ಬ ಕ್ಲೋಸ್ ಶಾಲಾ ಗೆಳೆಯನ ತರ ಅತ್ಯಂತ ಸ್ನೇಹಪರವಾಗಿ ಮಾತಾಡ್ದ. ಹೇ ಅನ್ವಿತಾ, ಪ್ಲೀಸ್ ಸ್ವಲ್ಪನೂ ನರ್ವಸ್ ಆಗ್ಬೇಡ. ನಾನು ನಿನ್ನ ಈ ಪ್ರೈವೇಟ್ ಫಾರ್ಮ್ ಹೌಸ್ಗೆ ಕರೆಸಿದ್ದು ನಿನ್ಗೆ ಯಾವುದೇ ತರಹದ ಮೆಂಟಲ್ ಟೆನ್ಷನ್ ಅಥವಾ ತೊಂದರೆ ಕೊಡೋಕೆ ಖಂಡಿತ ಅಲ್ಲ. ಹೇಗಿದ್ರು ನೀನು ನನ್ನ ಮುಂದೆ ಇಷ್ಟೊಂದು ಔಪಚಾರಿಕವಾಗಿ ಬಿಹೇವ್ ಮಾಡ್ತಿದ್ಯಾ ಅಲ್ವಾ? ಒಂದ್ ಕೆಲಸ ಮಾಡೋಣ. ನಾನು ಇನ್ಮೇಲೆ ಯಾವಾಗ್ಲೂ ನಮ್ಮ ಪಾಸ್ಟ್ ಲೈಫ್ನಲ್ಲಿ ಮಾಡ್ತಾ ಇದ್ದಾಗೆ ಸೀದಾ ನೀನು ಅನ್ನೋ ಆ ಪ್ರೀತಿಯ ಸಾಫ್ಟ್ ವರ್ಡ್ ಯೂಸ್ ಮಾಡ್ಕೊಂಡೆ ನಿನ್ನ ಹತ್ರ ಮಾತಾಡ್ತೀನಿ. ಆವಾಗ್ಲಾದ್ರೂ ನಿನ್ನ ಈ ಮೈಂಡ್ ಕಂಪ್ಲೀಟ್ ಕಂಫರ್ಟ್ ಆಗಿ ರಿಲ್ಯಾಕ್ಸ್ ಆಗುತ್ತೆ ಅಂಡ್ ನಾನು ಕೂಡ ತುಂಬಾ ಶಾಂತವಾಗಿ ಇರಬಹುದು. ಅದಿವಾಗ ಓಕೆ ತಾನೇ ಅನ್ನು? ಅಂದ್ಹಾಗೆ ಇವತ್ತು ನಿನ್ಗೆ ಲೈಫ್ ನಲ್ಲೇ ಅತ್ಯಂತ ಬಿಗ್ ಸರ್ಪ್ರೈಸ್ ಗಿಫ್ಟ್ ಕೊಡಕ್ಕಂತಾನೆ ನಾನು ನಿನ್ನ ಇಲ್ಲಿಗೆ ಕರೆಸಿದ್ದು. ಈ ವಿಷಯವನ್ನ ಇಡೀ ಜಗತ್ನಲ್ಲಿ ಫಸ್ಟ್ ನಿನ್ನ ಹತ್ರನೇ ಶೇರ್ ಮಾಡ್ಕೋಬೇಕು ಅಂತ ನನ್ನ ಹಾರ್ಟ್ ಅನ್ನಿಸ್ತು. ಯಾಕಂದ್ರೆ ಈ ಸಂತೋಷದ ಅಸಲಿ ಕ್ರೆಡಿಟ್ ಪೂರ್ತಿಯಾಗಿ ನಿನಗೆ ಸೇರ್ಬೇಕಾಗಿದೆ. ಅಂಡ್ ನೆನ್ಪಿಟ್ಕೋ ಅನ್ನು, ಈ ಬಿಗ್ ವಿಷಯದ ಬಗ್ಗೆ ನಾನು ಇನ್ನೂ ಕೆಳಗೆ ನನ್ನ ಅಮ್ಮನಿಗೂ ಕೂಡ ಏನು ಇನ್ಫಾರ್ಮ್ ಮಾಡಿಲ್ಲ. ಆಶಿಕ್ ಬಾಯಿಂದ ಆ ಮಾತು ಕೇಳಿದ ತಕ್ಷಣ ಅನ್ವಿತಾ ಇನ್ನು ಹೆಚ್ಚಿನ ಗೊಂದಲದ ಸಾಗರದಲ್ಲಿ ಕಂಪ್ಲೀಟ್ ಆಗಿ ಕಳೆದು ಹೋದ್ಲು. ಅವಳು ತನ್ನ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಸುಮ್ಮನೆ ತಲೆಯಾಡಿಸಿದ್ಲು. ಆಶಿಕ್ ಮೆಲ್ಲಗೆ ತನ್ನ ಕೈಗಳನ್ನ ಅವಳ ಭುಜದಿಂದ ತೆಗೆದು ಇಬ್ರು ಜೊತೆಯಾಗಿ ಮುನ್ನಡೆಯೋ ಹಾಗೆ ಅವಳ ಹೆಗಲ ಮೇಲೆ ತುಂಬಾ ಪ್ರೊಟೆಕ್ಟಿವ್ ಆಗಿ ಕೈ ಹಾಕಿ ನಿಂತ್ಕೊಂಡ. ಇಬ್ಬರು ಹಳೆಯ ಬೆಸ್ಟ್ ಕಾಲೇಜ್ ಫ್ರೆಂಡ್ ತರ ಜೊತೆಯಾಗಿ ಆ ಕಾಟೇಜ್ನ ಮೇನ್ ಡೋರ್ ದಾಟಿ ಹೊರಗಡೆ ಇದ್ದ ಆ ವಿಶಾಲವಾದ ಹುಲ್ಲು ಹಾಸಿನ ಕಡೆಗೆ ನಿಧಾನವಾಗಿ ಹೆಜ್ಜೆ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು. ಆಶಿಕ್ ನಡ್ಕೊಂಡು ಹೋಗ್ತಾ ತುಂಬಾ ಇಂಟೆನ್ಸ್ ಆಗಿ ತನ್ನ ಒಳಗಿನ ಭಾವನೆಗಳನ್ನ ಬಿಚ್ಚಿಡೋಕೆ ಸ್ಟಾರ್ಟ್ ಮಾಡ್ದ. ಅನ್ವಿತಾ, ಅವತ್ತು ಆ ಜೋಯಿಶ್ ವಿಲ್ಲಾದ ಬರ್ಡೇ ಪಾರ್ಟಿ ರಾತ್ರಿ ನೀನು ನನ್ನ ಬೆಡ್ರೂಮ್ ಒಳಗಡೆ ಇರೋವಾಗ ನನ್ನ ಕಂಟ್ರೋಲ್ ತಪ್ಪಿ ಜನ್ಮದಲ್ಲೇ ಫಸ್ಟ್ ಟೈಮ್ ನಾನು ನಿನ್ನ ತುಟಿಗಳ ಮೇಲೆ ಮುತ್ತಿಟ್ನಲ್ವಾ? ಐ ಸ್ವೇರ್ ಅನು, ಆ ಬೆಚ್ಚಗಿನ ಸ್ಪರ್ಶದ ಕ್ಷಣದಲ್ಲೇ ಯಾಕೋ ಗೊತ್ತಿಲ್ಲ ನನ್ನ ಒಳಗಿರೋ ಆತ್ಮಕ್ಕೆ ಸಡನ್ ಆಗಿ ಒಂದು ಬಿಗ್ ಶಾಕ್ ತಗುಲಿದ ಹಾಗೆ ಅನ್ನಿಸ್ತು. ನನ್ನ ಮೈಂಡ್ ನನಗೆ ಅಲರ್ಟ್ ಮಾಡ್ತು. ನನ್ನ ಬಾಡಿಗೆ ಇಷ್ಟೊಂದು ವರ್ಷ ಪರಿಚಿತಳಾಗಿದ್ದ ಆ ಹಳೆಯ ಅನ್ವಿತಾಳ ಸ್ಪರ್ಶ ಖಂಡಿತ ಇದಲ್ಲ. ಇವಳು ಇನ್ಯಾರೋ ಒಬ್ಳು ಅತ್ಯಂತ ಪವಿತ್ರವಾದ ಹೊಸ ಹುಡುಗಿ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ಗೆ ಆವಾಗ್ಲೇ ರಿಯಲೈಸ್ ಆಗಿತ್ತು ಫ್ರೆಂಡ್. ಬಟ್ ಆ ರಾತ್ರಿಯ ಕತ್ಲಲ್ಲಿ ನಿನ್ನ ಕಣ್ಣಲ್ಲಿದ್ದ ಆ ಅಮೂಲ್ಯವಾದ ಆಕರ್ಷಣೆ ಅಂಡ್ ಆ ಒಂದು ಡಿವೈನ್ ಬಾಂಡಿಂಗ್ ಇತ್ತಲ್ಲ, ಅದು ನನ್ನ ಕಂಟ್ರೋಲ್ನಲ್ಲಿ ಇರೋಕೆ ಬಿಡ್ಲೇ ಇಲ್ಲ. ಆ ರಾತ್ರಿ ನಡೆದ ಆ ಘಟನೆಯಿಂದ ನನಗೆ ಒಂದು ವಿಷಯ ಮಾತ್ರ 100ಕ್ಕೆ 100 ಕನ್ಫರ್ಮ್ ಆಗಿತ್ತು. ನೀನು ನನ್ನ ಆ ಹಳೆಯ ಆಸ್ಟ್ರೇಲಿಯಾದ ಅನ್ವಿತಾ ಖಂಡಿತ ಅಲ್ವೇ ಅಲ್ಲ ಅಂತ. ಅವತ್ ರಾತ್ರಿ ನಿನ್ನ ಹತ್ರ ಕೇಳ್ಬೇಕಂತ ನನ್ನ ಮೈಂಡ್ ತುಂಬಾ ಸಾವಿರಾರು ಕ್ವೆಶನ್ಸ್ ಓಡೋಕೆ ಸ್ಟಾರ್ಟ್ ಆದ್ವು. ಬಟ್ ಯಾವಾಗ ನಾನು ನಿನ್ ಕಡೆ ತಿರುಗಿ ನೋಡಿದ್ನೋ, ನೀನ್ ತುಂಬಾ ಮುದ್ದಾಗಿ ನೆಮ್ಮದಿಯಿಂದ ಗಾಢ ನಿದ್ರೆಯಲ್ಲಿದ್ದೆ. ನಿನ್ ಮುಖದಲ್ಲಿದ್ದ ಆ ಒಂದು ಪೀಸ್ಫುಲ್ ಕಳೆಯನ್ನ ನೋಡಿ ನಿನ್ಗೆ ಡಿಸ್ಟರ್ಬ್ ಮಾಡೋ ಸಣ್ಣ ಧ್ವನಿ ಎತ್ತೋಕು ಧೈರ್ಯ ಬರ್ಲಿಲ್ಲ ಅನು. ಆಮೇಲೆ ನಾನ್ ಯಾವಾಗ ನಿದ್ದೆ ಮಾಡೋದ್ನೋ ಗೊತ್ತಿಲ್ಲ. ಬಟ್ ಬೆಳಿಗ್ಗೆ ನಾನು ಕಣ್ಬಿಟ್ಟು ನೋಡಿದಾಗ ನೀನ್ ಆವಾಗ್ಲೇ ನನ್ನ ರೂಮ್ ಬಿಟ್ಟು ಸದ್ದಿಲ್ದೆ ಹೊರಟು ಹೋಗಿದ್ದೆ. ಅವನು ಒಂದ್ ನಿಮಿಷ ಸೈಲೆಂಟ್ ಆಗಿ ನಡೆದು ಮುಂದುವರಿಸ್ದ. ನೀನು ಹೋದ ತಕ್ಷಣ ನಾನು ಮೆಂಟಲ್ ತರ ನನ್ನ ಹಳೆಯ ಕಪಾಟಿನಲ್ಲಿದ್ದ ಎಲ್ಲ ವಸ್ತುಗಳನ್ನ ಆಚೆ ಹಾಕಿ ಆಸ್ಟ್ರೇಲಿಯಾದ ಹಳೆಯ ಫೋಟೋಸ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ. ಆ ಹಳೆಯ ಫೋಟೋಸ್ ಸಿಕ್ಕ ತಕ್ಷಣ ನನ್ನ ಮೊಬೈಲ್ ನಲ್ಲಿದ್ದ ನಿನ್ನ ಈ ಪ್ರೆಸೆಂಟ್ ಫೋಟೋ ಇಟ್ಟು ಕಂಪೇರ್ ಮಾಡಿದಾಗ ನನ್ನ ಇಡೀ ಪ್ರಪಂಚವೇ ಉಲ್ಟಾ ಪಲ್ಟಾ ಆದ ಹಾಗಾಯ್ತು. ನಾನು ತಕ್ಷಣ ಕೆಳಗೆ ಓಡ್ ಹೋಗಿ ನನ್ನ ಅಮ್ಮನ ಕಾಲರ್ ಹಿಡಿದು ಪ್ರಶ್ನೆ ಮಾಡಿದೆ. ಆವಾಗ ಅಮ್ಮ ಇನ್ನು ಸುಳ್ಳು ಹೇಳೋಕಾಗ್ದೆ ರೈಲ್ವೆ ಸ್ಟೇಷನ್ ಅಲ್ಲಿ ನೀನ್ ನನ್ನ ಪ್ರಾಣ ಉಳಿಸಿದ್ದು ಅಂಡ್ ನನ್ನ ಮೆಂಟಲ್ ಹೆಲ್ತ್ ಸೇವ್ ಮಾಡೋಕೆ ನಿನ್ ಕೈಯಲ್ಲಿ ಹೇಗೆಲ್ಲ ಫೋರ್ಸ್ ಮಾಡಿ ಈ ನಾಟಕ ಮಾಡಿಸಿದ್ರು ಅನ್ನೋ ಇಡೀ ಸತ್ಯದ ಬ್ಯಾಕ್ ಸ್ಟೋರಿಯನ್ನ ಒಂದೊಂದಾಗಿ ಅಳ್ತಾ ಎಕ್ಸ್ಪ್ಲೈನ್ ಮಾಡಿದ್ರು. ಅಮ್ಮನ್ ಬಾಯಿಂದ ಆ ಮಾತು ಕೇಳಿದ ತಕ್ಷಣ ನಾನು ಜಾಗದಲ್ಲೇ ಕಂಪ್ಲೀಟ್ ಆಗಿ ದಿಗ್ಭ್ರಮೆಗೊಂಡು ಶಾಕ್ ಆದೆ ಅನು. ಆ ಕ್ಷಣದಲ್ಲಿ ನನ್ಗನ್ಸಿದ್ದು ಏನಂದ್ರೆ
ಇಡೀ ಜಗತ್ತು ಸೇರಿ ನನ್ನ ಲೈಫ್ ಅಂಡ್ ನನ್ನ ಎಮೋಷನ್ಸ್ ಜೊತೆ ಇಷ್ಟೊಂದು ದೊಡ್ಡ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅಂತ ವಿಪರೀತ ಕೋಪ ಬಂತು. ಆ ಸಿಟ್ಟಿನ ಆಕ್ರೋಶ ತಡಿಲಾರ್ದೆ ನನ್ನ ತಕ್ಷಣ ಪಾಸ್ಪೋರ್ಟ್ ಹಿಡಿದು ಮನೆಯಿಂದ ಹೊರಟು ಹೋದೆ. ಕಳೆದ ಕೆಲವು ವಾರಗಳ ಕಾಲ ನಾನು ಕಂಪ್ಲೀಟ್ ಹುಚ್ಚನ ತರ ಕೆಲವೊಮ್ಮೆ ಲಂಡನ್ ರೋಡ್ಸ್ ನಲ್ಲಿ, ಕೆಲವೊಮ್ಮೆ ಆಸ್ಟ್ರೇಲಿಯಾದ ಹಳೆಯ ಕಾಲೇಜ್ ಕ್ಯಾಂಪಸ್ ನಲ್ಲಿ, ಹೀಗೆ ಎಲ್ಲೆಲ್ಲೋ ಒಂಟಿಯಾಗಿ ಅಲೆದಾಡ್ತಾ ಇದ್ದೆ. ಆದ್ರೆ ಅದಾದ್ಮೇಲೆ ಲಂಡನ್ ನಲ್ಲಿರೋ ನನ್ನ ಪ್ರೀತಿಯ ಚಿಕ್ಕಮ್ಮ ನನಗೆ ತುಂಬಾ ಪ್ರೀತಿಯಿಂದ ಲೈಫ್ ನ ಅಸಲಿ ಮೌಲ್ಯವನ್ನ ತಿಳಿಸಿ ಮನವೊಲಿಸಿದ್ರು. ಅಷ್ಟೇ ಅಲ್ಲ, ನಮ್ಮ ಅಪ್ಪ ಅಂಡ್ ಅಮ್ಮ ಇಬ್ಬರ ಕಡೆಯಿಂದ ಇಡೀ ವಿಷಯವನ್ನ ತುಂಬಾ ಕೂಲ್ ಆಗಿ ಕೇಳಿ ಅರ್ಥ ಮಾಡ್ಕೊಂಡ್ಮೇಲೆ ನನ್ಗೆ ರಿಯಲೈಸ್ ಆಯ್ತು ಅನ್ನು. ಇಷ್ಟೊಂದು ದಿನ ನೀನು ನನ್ನ ಮುಂದೆ ಬಂದು ಆ ತರ ಆಕ್ಟ್ ಮಾಡಿದ್ದು ನಿನ್ನ ಸ್ವಂತ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಕೇವಲ ನನ್ನ ಈ ಒಂದು ಪ್ರಾಣ ಉಳಿಸ್ಬೇಕು ಅನ್ನೋ ಆ ನಿನ್ನ ಪ್ಯೂರ್ ಆದ ಒಳ್ಳೆಯ ಇಂಟೆನ್ಷನ್ ಇಂದ ಮಾತ್ರ ಅಂತ ನನಗೆ ಕನ್ಫರ್ಮ್ ಆಯ್ತು. ನಿನ್ನ ಉದ್ದೇಶದಲ್ಲಿ ಯಾವುದೇ ಸಣ್ಣ ಕಪಟತನ ಇರಲಿಲ್ಲ. ಸ್ಪೆಷಲ್ ಆಗಿ ಅನ್ವಿತಾ, ನೀನ್ ನನ್ಗೋಸ್ಕರ ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಂಡು ಹೆಲ್ಪ್ ಮಾಡಿದ್ಯಲ್ಲ. ಈ ಪ್ರಪಂಚದಲ್ಲಿ ನನ್ನ ಸ್ವಂತ ಜನರೇ ನನ್ನ ಕೈ ಬಿಟ್ಟಾಗ ನೀನ್ ಯಾರಂತ ಗೊತ್ತಿಲ್ದಿದ್ರು ಆ ರೈಲ್ನಲ್ಲಿ ನನ್ನ ಪ್ರಾಣ ಉಳಿಸ್ದೆ. ಆಮೇಲೆ ಇಡೀ ನನ್ನ ಹಿಸ್ಟ್ರಿ ಗೊತ್ತಾದ್ಮೇಲೂ ನನ್ನನ್ನ ಬದುಕ್ಸೋಕೆ ಇಷ್ಟೊಂದು ದೊಡ್ಡ ಹೆಜ್ಜೆ ಇಡೋಕೆ ಒಪ್ಕೊಂಡೆ. ನಿನ್ನ ಈ ಬಿಗ್ ಹಾರ್ಟ್ಗೆ ನಾನು ಹೇಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ನನ್ಗೆ ಇವತ್ತಿಗೂ ವರ್ಡ್ ಸಿಕ್ತಿಲ್ಲ ಅನ್ನು. ಅದಕ್ಕೇನೆ ನಾನು ನಿನ್ನ ಇವತ್ತೇ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಂತ ಲಂಡನ್ ಇಂದ ಸೀದಾ ಫ್ಲೈಟ್ ಹತ್ತಿ ಇಲ್ಲಿಗೆ ಓಡ್ ಬಂದೆ. ಅಂಡ್ ಟ್ರಸ್ಟ್ ಮೀ ಅನು, ನಿನ್ನನ್ನ ಮೀಟ್ ಮಾಡೋಕೆ ನಾನು ಲಂಡನ್ ಇಂದ ಇಂಡಿಯಾಕ್ಕೆ ಫ್ಲೈಟ್ ಜರ್ನಿ ಮಾಡ್ತಾ ಇರುವಾಗ ನನ್ನ ಲೈಫ್ ನಲ್ಲಿ ಎಂತಹದೋ ಒಂದು ಜನ್ಮದಲ್ಲಿ ಸಿಗದ ಅತಿ ದೊಡ್ಡ ಬಿಗ್ ಹ್ಯಾಪಿನೆಸ್ ಸಿಕ್ತು ನೋಡು. ನೀನ್ ನಂಬಲ್ಲ, ನನ್ನ ಇಡೀ ಜಗತ್ತೇ ಇವತ್ತು ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ. ಅಂತಹ ಒಂದು ಅದ್ಭುತವಾದ ಆನಂದದ ಖುಷಿಯನ್ನ ಲೈಫ್ ನಲ್ಲಿ ಕೇವಲ ನಿನ್ ಸಪೋರ್ಟ್ ಇಲ್ಲದೆ ಪಡ್ಕೊಳ್ಳೋಕೆ ನನ್ಗೆ ಯಾವತ್ತೂ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವತ್ತು ಆ ನನ್ನ ಲೈಫ್ ನ ಅತಿ ದೊಡ್ಡ ಬಿಗ್ ಹ್ಯಾಪಿನೆಸ್ ಅನ್ನ ಕೇವಲ ನಿನ್ ಜೊತೆ ಮಾತ್ರ ಫಸ್ಟ್ ಶೇರ್ ಮಾಡ್ಕೋಬೇಕಂತಾನೆ ನಾನ್ ನಿನ್ನ ಇಷ್ಟೊಂದು ಸೀಕ್ರೆಟ್ ಆಗಿ ಈ ಫಾರ್ಮ್ ಹೌಸ್ಗೆ ಕರೆಸಿದ್ದು. ಯಾಕಂದ್ರೆ ಈ ಖುಷಿಯ ವಿಷಯದ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋ ಇಡೀ ರೈಟ್ಸ್ ಕೇವಲ ನಿನಗ್ ಮಾತ್ರ ಇದೆ ಅನ್ನು. ಈ ಮ್ಯಾಟರ್ ಇನ್ನೂ ನಮ್ಮ ಅಮ್ಮನಿಗೂ ಗೊತ್ತಿಲ್ಲ. ಹೀಗೆ ಹೇಳ್ತಾ ಆಶಿಕ್ ಜೋಯಿಶ್ ಫುಲ್ ಎಕ್ಸೈಟ್ಮೆಂಟ್ ನಿಂದ ನಗ್ತಾ ತನ್ನ ಕೈಯ ಆ ಒಂದು ಬೆರಳನ್ನ ಸೀದಾ ಎದುರುಗಿದ್ದ ಆ ಲಾಂಚ್ ಸೆಂಟರ್ ಕಡೆಗೆ ತೋರಿಸ್ದ. ಅಲ್ಲಿ ತೋಟದ ಮಧ್ಯೆ 4 ಪ್ರೀಮಿಯಂ ಗ್ರಿಲ್ ಚೇರ್ಸ್ ಹಾಕಲಾಗಿತ್ತು. ಅದರಲ್ಲಿ ಒಂದು ಚೇರ್ ಮೇಲೆ ಯಾವುದೋ ಒಬ್ಬ ಹೆಣ್ಣು ಮಗಳು ತುಂಬಾ ಸೈಲೆಂಟ್ ಆಗಿ ಕುಳಿತಿದ್ಲು. ಇವರಿಬ್ರು ಹಿಂಭಾಗದಿಂದ ಹೋಗ್ತಾ ಇದ್ದಿದ್ರಿಂದ ಅವಳ ಬೆನ್ನು ಮಾತ್ರ ಇವರಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಆಶಿಕ್ ತುಂಬಾ ಪ್ರೀತಿಯಿಂದ ಅವಳನ್ನ ಹಿಂದೆ ನಿಂತು ಜೋರಾಗಿ ಕೂಗಿ ಕರೆದ, ಅನ್ವಿತಾ ಪ್ಲೀಸ್ ಒಮ್ಮೆ ತಿರುಗಿ ನೋಡು, ಇಲ್ಲಿ ಯಾರು ಬಂದಿದ್ದಾರೆ ನೋಡು. ನನ್ನ ಲೈಫ್ ನ ರಿಯಲ್ ಜೀವರಕ್ಷಕ ಅನ್ವಿತಾ ಪಾಟೀಲ್ ಇಲ್ಲೇ ನಿಂತಿದ್ದಾರೆ. ಎದುರುಗಡೆ ಆಶಿಕ್ ಬಾಯಿಂದ ಆ ಅನ್ವಿತಾ ಅನ್ನೋ ಹೆಸರಿನ ಕೂಗು ಕೇಳಿ ಅಂಡ್ ಆ ಚೇರ್ ಮೇಲೆ ಕುಳಿತಿರೋ ಆ ಹುಡುಗಿಯ ಅಸ್ತಿತ್ವವನ್ನ ಕಣ್ಣಾರೆ ಕಂಡ ತಕ್ಷಣ ನಮ್ಮ ಅನ್ವಿತಾಳ ಹೃದಯ ಒಂದೇ ಕ್ಷಣದಲ್ಲಿ ಜಾಗದಲ್ಲೇ ಕಂಪ್ಲೀಟ್ ಆಗಿ ನುಚ್ಚು ನೂರಾಗಿ ತುಂಡು ತುಂಡಾಗಿ ಓಡಿಸ್ ಹೋಗೋದಾಗೆ ಭಾಸವಾಯಿತು. ಅವಳಿಗೆ ತಡೆಯಲಾರದಷ್ಟು ಶಾಕ್ ಆಗಿ ಕನಿಷ್ಠ ಒಂದು ಸುದೀರ್ಘವಾದ ನಿಟ್ಟುಸಿರು ಬಿಡೋಕೆ ಕೂಡ ಆ ರಸ್ತೆಯ ಮಧ್ಯೆ ಜನ್ಮದಲ್ಲೇ ಸಾಧ್ಯವಾಗ್ಲೇ ಇಲ್ಲ. ಅವಳು ದಿಗಿಲಿನಿಂದ ಹಾಗೆ ಜಾಗದಲ್ಲೇ ಕಲ್ಲಿನ ಬಂಡೆಯ ತರ ಹೆಪ್ಪುಗಟ್ಟಿ ನಿಂತು ಬಿಟ್ಟಿದ್ಲು.